ನೋಡಿ ಇವತ್ತು ಬೋಟಿ ಕಬಾಬ್ ಮಾಡ್ಕೊತಾ ಇದ್ದೀವಿ. ಯಾರ್ಯಾರು ನಾನ್ ವೆಜ್ ತಿನ್ನಲ್ವೋ ಅವ್ರು ಬೇಜಾರು ಮಾಡ್ಕೋಬೇಡಿ, ನಾವು ಕೂಡ ಇದು ತಿನ್ನಲ್ಲ ಮಟನ್ನು. ಗೆಸ್ಟ್ ಬಂದಿದ್ದಾರೆ, ಅದಕ್ಕೆ ಅಮ್ಮ ತೋರಿಸ್ಕೊಡ್ತಾರೆ, ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ಆ ಥರ ಅಂತ. ನೋಡಿ ಬೋಟಿ ಸ್ವಲ್ಪ ಮತ್ತು ಒಂದು ಮೊಟ್ಟೆ ತಗೊಂಡಿದ್ದೀನಿ. ಇದು ಕಾರ್ನ್ಫ್ಲೋರು 1 ಟೀ ಸ್ಪೂನು, 1/4 ಟೀ ಸ್ಪೂನು ಅರಿಶಿನ, ಇದು ಗರಂ ಮಸಾಲ 1/4 ಟೀ ಸ್ಪೂನು, ಇದು ಪೆಪ್ಪರ್ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು. ಅಂದರೆ ಈ ಬೋಟಿನ ಆವಾಗಲೇ ಕ್ಲೀನ್ ಮಾಡಿ ಅಮ್ಮ 15 ವಿಜಿಲ್ ಹಾಕಿಸಿ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದಾರೆ. ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನು, ಮೈದಾ ಹಿಟ್ಟು 1 ಟೀ ಸ್ಪೂನು ಎಲ್ಲ ನೋಡಿದ್ರೆ ನೋಡಿ. ಲೆಮನ್ನು ಸ್ವಲ್ಪ ನೋಡಿ. ಇದು ಬೇಯಿಸಿಟ್ಕೊಂಡಿರೋ ಅಂಥದ್ದು 15 ವಿಜಿಲ್ ಹಾಕ್ಸಿದ್ದೀವಿ. ಇದನ್ನೆಲ್ಲ ಈಗ ಕಲಸಿಕ್ಬೇಕು. ಈಗ ನೋಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಬೇಯಿಸ್ಕೊಂಡಿರೋ ಬೋಟಿಗೆ ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವೋ ಅವೆಲ್ಲನೂ ಹಾಕಬೇಕು ಒಂದೊಂದಾಗೆ. ನೋಡಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಯಾಕಂದರೆ ಆವಾಗಲೇ ಬೇಯಿಸೋದಕ್ಕೆ ಸಾಲ್ಟ್ ಹಾಕಿದ್ದೀವಿ ಆದ್ದರಿಂದ. ಮತ್ತು ಲೆಮನ್ನು ಸ್ವಲ್ಪ ಹಿಂಡ್ಕೊತೀನಿ ಇದರಲ್ಲಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಮೈದಾ ಹಿಟ್ಟು, ಇದು ಪೆಪ್ಪರ್ ಪುಡಿ, ಗರಂ ಮಸಾಲ, ಮತ್ತು ಅರಿಶಿನ, ಕಾರ್ನ್ಫ್ಲೋರು, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಇಷ್ಟನ್ನ ಎಲ್ಲ ಸೇರಿಸ್ಕೋಬೇಕು ಇದರೊಳಕ್ಕೆ. ಈ ರೀತಿ ಕಲಿಸ್ಕೊಂಡು 15 ನಿಮಿಷ ಸೈಡ್ಗೆ ಇಟ್ಕೋಬೇಕು. ಅದು ಚೆನ್ನಾಗಿ ನೆನಿಬೇಕು ಒಂದು 5 ನಿಮಿಷ. ಆದ್ದರಿಂದ ಒಂದು 15 ನಿಮಿಷ ನೆನೆದ್ರೆ ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಪೀಸ್ಗಳಿಗೆ ಅಂಟ್ಕೊಳ್ಳುತ್ತೆ, ಇದಕ್ಕೆ ಬೋಟಿಗೆ ಮಸಾಲೆ ಇಟ್ಕೊಳ್ಳುತ್ತೆ. ಆದ್ದರಿಂದ ಒಂದು 15 ನಿಮಿಷ ನೆನೆಸಿಟ್ಕೊಳ್ಳೋಣ. ನೋಡಿ ನೆನೆಸ್ಕೊಂಡು ಇಟ್ಕೊಂಡಿರೋದು 20 ನಿಮಿಷ ನೆನೆಸಿದ್ದೆ ನಾನು. ಈ ಥರ ಐತೆ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಥರ ಒಂದೊಂದಾಗಿ ಬಿಡಬೇಕು ನೋಡಿ. ಸೇಮ್ ಕಬಾಬ್ ಥರನೇ ಮಾಡ್ಕೊಳ್ಳೋದು. ಎಣ್ಣೆ ಬಿಸಿ ಆದಮೇಲೆ ಈ ಥರ ಬಿಡಿ. ಈ ಥರ ಉಲ್ಟಾ ಮಾಡ್ಕೋಬೇಕು. ಆವಾಗಲೇ ಬೇಯಿಸಿಟ್ಕೊಂಡಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ನೋಡಿ ಈಗ ಫ್ರೈ ಆಗಿದೆ, ಸೈಡ್ಗೆ ತೆಗೆದಾಕ್ಕೊತಾ ಇದ್ದೀನಿ. ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಈಗ ಬೋಟಿ ಕಬಾಬ್ ರೆಡಿಯಾಗಿದೆ. ನೀವು ಕೂಡ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.